ನಮಸ್ಕಾರ ಸ್ನೇಹಿತರೆ, ಟಿ ಕನ್ಸ್ಟ್ರಕ್ಷನ್ಸ್ ಕ್ವಾಲಿಟಿ ಯು ಕ್ಯಾನ್ ಟ್ರಸ್ಟ್ ಬೆಂಗಳೂರು ವತಿಯಿಂದ. ಸೊ ಇದೊಂದು ಫೌಂಡೇಶನ್ ವರ್ಕು ನಾವು ಮಾರ್ಕಿಂಗ್ ಮಾಡಿದ್ದೀವಿ, ಜೊತೆಗೆ ಫೌಂಡೇಶನ್ದು ಎಕ್ಸ್ಕರ್ಷನ್ ಮಾಡಿದ್ದೀವಿ. ಸುಮಾರು ಒಂದು 8 to 10 ಫೀಟ್ ಗಂಟ ಎಕ್ಸ್ಕರ್ಷನ್ ಮಾಡಿದ್ದೀವಿ. ಸೊ ಇದೇನೆಂದರೆ ಸುಮಾರು ಒಂದು 5 ರಿಂದ 6 ಅಡಿ ಬ್ಯಾಕ್ ಫಿಲ್ಲಿಂಗ್ ಆಗಿರೋಂಥ ಲೇಔಟ್ ಇದು. ಇದರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಫೌಂಡೇಶನ್ ಎಲ್ಲ ಮಾರ್ಕಿಂಗ್ ಎಲ್ಲ ಮಾಡಿದ್ದೀವಿ, ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ 60/40 ಪ್ರಾಪರ್ಟಿ ಸೈಜು, ಇನ್ಕ್ಲೂಡಿಂಗ್ ಲಿಫ್ಟ್ ವೆಲ್ಲು ಮತ್ತು RCC UG ಸಂಪ್ ಅಂದರೆ ಅಂಡರ್ಗ್ರೌಂಡ್ ಸಂಪ್ನ ಮಾಡಿದ್ದೀವಿ. ಸುಮಾರು ಒಂದು 25,000 ಕೆಪಾಸಿಟೀಸ್ ಸಂಪ್ ಮಾಡಿದ್ದೀವಿ. ಮತ್ತು ಫೌಂಡೇಶನ್ ವಿತ್ ಪೆಡೆಸ್ಟಲ್ಸ್ ವಿತ್ ರಾಕ್ ಫೌಂಡೇಶನ್ ಲಿಫ್ಟ್ ವೆಲ್ಲಲ್ಲಿ, ಮತ್ತು ಇನ್ಕ್ಲೂಡಿಂಗ್ ಒನ್ ಸೈಡ್ ಕಾಲಮ್ಸ್ ಬಂದಾಗ ಇನ್ಕ್ಲೂಡಿಂಗ್ ಸರ್ಫೇಸ್ ಕನ್ಸಲ್ಟ್ ಬೀಮು. ಸೊ ನಿಮ್ಗೆ ಕಾಣ್ಬೋದು ಎಲ್ಲ ಸೈಟ್ಗಳಲ್ಲಿ ಮತ್ತು ಮಾರ್ಕಿಂಗ್ ಮಾಡಿ ನಂತರ ಫೌಂಡೇಶನ್ಸ್ಗೆ ಸ್ಟ್ರಟ್ಟಿಂಗ್ ವರ್ಕ್ ಮಾಡಿರೋದು, ಸೈಜ್ ಡೆಪ್ತ್ ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ, ಕಾಣ್ತಾ ಇದೆ. ಸೊ ಸ್ಟ್ಯಾಂಡರ್ಡಾಗಿ ಡಿಸೈನ್ ಸ್ಟ್ರಕ್ಚರ್ ಡಿಸೈನ್ ಕೊಟ್ಟು ನಂತರ ರಿಕ್ವೈರ್ಮೆಂಟ್ ಆಸ್ ಪರ್ ಸ್ಟ್ರಕ್ಚರ್ ಡಿಸೈನ್ ಪ್ರಕಾರ ಮಾಡಿದ್ದೀವಿ. ಇದು ನೋಡ್ತಾ ಇರ್ಬೋದು, ಇದು ರಾಕ್ ಫೌಂಡೇಶನು ಮಾಸ್ ಫುಟ್ಟಿಂಗ್, ಇದು ಕಂಬೈನ್ಡ್ ಫೌಂಡೇಶನ್ಸ್ ಫುಟ್ಟಿಂಗ್ಸ್ ಇದೆ. ಮತ್ತು ಇದು RMC ಪಂಪ್ ಆಗ್ತಿರೋದು ನೋಡ್ತಾ ಇರ್ಬೋದು. ಸೊ M30 ಗ್ರೇಡು ಫುಟ್ಟಿಂಗ್ ಕಾಂಕ್ರೀಟ್ ಯೂಟಿಲೈಸ್ ಮಾಡಿದ್ದೀವಿ. ಸೊ ಆ್ಯಸ್ ಪರ್ ಸ್ಟ್ರಕ್ಚರ್ ಡಿಸೈನ್ ಪ್ರಕಾರ ನೋಡ್ಬೋದು ಕೆಲಸ. ಸೊ ಸ್ಟ್ರಕ್ಚರ್ ವರ್ಕ್ಸ್ ಆಗಲಿ, ಫುಟ್ಟಿಂಗ್ಸ್ ಆಗಲಿ, ಸೊ ಪ್ರತಿಯೊಂದು ಒನ್ ಸೈಡ್ ಕಾಲಮ್ಸು, ಒನ್ ವೇ ಕಾಲಮ್ಸು, ಸೊ ಮತ್ತು ಸೆಂಟ್ರಲೈನ್ ಕಾಲಮ್ಸ್ ಎಲ್ಲ ಇದೆ. ಪ್ರತಿಯೊಂದು ಸೆಂಟ್ರಲೈನ್ನೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿ ಡೆಪ್ತು ಹೋಗಿ ಸೊ ಮಾಡಿರೋಂಥ ವರ್ಕು ನೋಡ್ಬೋದು. ಈಚ್ ಫುಟ್ಟಿಂಗ್ಸು ಫೋಟೋಸ್ನ ಎಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ, ಎಲ್ಲ ಚೆಕಿಂಗ್ ಎಲ್ಲ ಮಾಡಿ. ಸೊ ಬೇಸ್ಡ್ ಆನ್ ನಮ್ಮ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ, ಒಂದು 20 years ಫೀಲ್ಡಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಮಾಡಿರೋಂಥದ್ದಲ್ಲಿ. ಮತ್ತು ಇದು ಕ್ಯೂಬ್ ಟೆಸ್ಟಿಂಗ್ ಮಾಡ್ತಿರೋದು, ಕ್ಯೂಬು ಲ್ಯಾಬ್ ಕಳ್ಸೋದಕ್ಕೆ ಹಾಕಿರೋದು. ಮತ್ತು ಸ್ಲಮ್ ಕೋನ್ ಟೆಸ್ಟ್ ಕೂಡ ಮಾಡಿದ್ದೀವಿ. ಸೊ ನೋಡ್ಬೋದು ಕಂಬೈನ್ಡ್ ಫುಟ್ಟಿಂಗ್ಸ್ನ ಮಾಡಿರೋದು, ರಾಕ್ ಫೌಂಡೇಶನ್ಸು, ಪೈಪ್ ಲೈನಿಂದ ಪಂಪಿಂದ ಆಗ್ತಿರೋಂಥ ಕಾಂಕ್ರೀಟು ನೋಡ್ತಾ ಇರ್ಬೋದು ನೀವು. ಸೊ M30 ಗ್ರೇಡ್ ಕಾಂಕ್ರೀಟ್ ಯೂಸ್ ಮಾಡಿರೋದು. ಸೊ ಈ ರೀತಿ ನಿಮಗೆ ಪ್ರಾಪರಾಗಿ ಫೌಂಡೇಶನ್ ಜೊತೆ ನೋಡಿದೆಲ್ಲ ರಾಕ್ ಫೌಂಡೇಶನು, ಸೊ ಲಿಫ್ಟ್ ವೆಲ್ಗೆ ನೋಡಿ ಕಂಬೈನ್ಡ್ ಫುಟ್ಟಿಂಗ್ಸು ನೋಡ್ಬೋದು ನೀವು ಸ್ನೇಹಿತರೆ. ಈ ಥರ ಕಂಬೈನ್ಡ್ ಫುಟ್ಟಿಂಗ್ಸ್ ಬರುತ್ತೆ. ಸೊ ಇದನ್ನು ಯಾವುದೇ ರೀತಿ ಯಾವುದೇ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಪ್ರಾಪರಾಗಿ ಫೌಂಡೇಶನ್ಸ್ ತೋರಿಸಲ್ಲ. ಬಿಲ್ಡಿಂಗ್ನ ಫಿನಿಶ್ ಆಗಿದ್ಮೇಲೆ ಬಿಲ್ಡಿಂಗ್ ಹಂಗಿದೆ ಹಿಂಗಿದೆ ತೋರಿಸ್ತಾರೆ. ಸೊ ಮೋಸ ಆಗಿಬಿಡಿ. ನೋಡಿ ಫುಟ್ಟಿಂಗ್ದು ಕಾಣ್ತಾ ಇದೆ ನೋಡಿ, ಅದು ಸಂಪು ಬಂದ್ಬಿಟ್ಟು 25,000 ಲೀಟರ್ಸ್ ಎಬೋ ಕೆಪಾಸಿಟಿ ಇದೆ. ಸೊ ನಾನು ಹೇಳೋದಕ್ಕೆ ನೋಡಿ, ಇದು ಲೈವ್ ವಿಡಿಯೋ ನೋಡೋದು ಫೌಂಡೇಶನ್ ಅಪಾರ್ಟ್ಮೆಂಟ್ಸಲ್ಲಿ ಸ್ಪೆಷಲ್ ಡಿಸೈನ್ ಮಾಡಿ ರೆಸಿಡೆನ್ಸ್ ಆಗುತ್ತೆ. ಈ ರೀತಿಯ ಸ್ಟ್ರಕ್ಚರ್ಸ್ ಎಲ್ಲ ನಿಮಗೆ ಕೊಡಲ್ಲ. ತೋರಿಸ್ತಾರೆ. ಅವ್ರಿಗೆ ಹೇಳಿ ನೀವು ಕಟ್ಟಿರೋ ಬಿಲ್ಡಿಂಗ್ನ ತೋರ್ಸಕ್ಕೆ ಹೋಗೋದು, ಫೌಂಡೇಶನಿಂದ ಏನು ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅದನ್ನು ತೋರ್ಸಕ್ಕೆ. ತುಂಬ ಬಿಲ್ಡಿಂಗ್ ನಂತರ ಈ ರೀತಿ ಬಂತು, ಆ ರೀತಿ ಬಂತು, ಇಷ್ಟು ಲಕ್ಷ ಕಷ್ಟಪಟ್ಟು, ಆ ಲಕ್ಷ ಕಷ್ಟಪಟ್ಟು, ಇಷ್ಟು ಕಮ್ಮಿ ಆಯಿತು, ಅಷ್ಟು ಕಮ್ಮಿ ಆಯಿತು. ನೋಡಿ ಸ್ನೇಹಿತರೆ, ಟೆಕ್ನಿಕಲಾಗಿ ಯಾವುದೇ ಕೆಲಸ ಮಾಡ್ತಾರೆ ಅಷ್ಟು ಹೈಲಿ ಇಂಪಾರ್ಟೆಂಟ್. ಸೊ ಈ ರೀತಿ ಟೆಕ್ನಿಕಲಾಗಿ ಸರ್ಟಿಫೈಡಾಗಿ ಸೈಟಲ್ಲಿ ಚೆಕ್ ಮಾಡಿ, ಸೊ ನಮ್ಮಲ್ಲಿ ಎಲ್ಲ ಡೇಟಾ ಇರ್ತದೆ ಸ್ನೇಹಿತರೆ. ರೈಟ್ ನಾವು ಫೌಂಡೇಶನಿಂದ ಏನು ಕೆಲಸ ಮಾಡ್ತೀವಿ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀವಿ. ನೋಡ್ತಾ ಇರ್ಬೋದು ಸೈಟ್ ಕಂಡೀಷನ್ಸ್ ಎಲ್ಲ ಏನಿದೆ ಮಾಡಿರೋ ಕೆಲಸ. ಸೊ ಇದು ನನ್ನ ಒಂದು ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಇದು. ಸೊ ನಿಮ್ಗೆ ಏನಾರು ಡೌಟ್ ಇದೆ ಕೂಡ ಬಂದು ನೋಡ್ಬೋದು, ಚೆಕ್ ಮಾಡ್ಬೋದು. ನಾವು ಮಾಡಿರೋಂಥ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 40+ ಪ್ರಾಜೆಕ್ಟ್ಸ್ನ ಕಂಪ್ಲೀಷನ್ ಮಾಡಿದ್ದೀನಿ. ಪರ್ ಇಯರ್ಲಿ ನಾವು 3 to 4 ಬಿಲ್ಡಿಂಗ್ಸ್ನ ಕಂಪ್ಲೀಟ್ ಮಾಡ್ತೀವಿ ಸ್ನೇಹಿತರೆ. ಇದು ನೋಡಿ ಸೈಡ್ ಸ್ಟೋನ್ ಮೆಷಿನರಿ. ಸೊ ಮೋರಿ ಕೆಳಗಿಂದನೂ ಅರೌಂಡ್ ಒಂದು 3 ಫೀಟ್ ಕೆಳಗೆ ಡೆಪ್ತ್ ಹೋಗಿದ್ದೀವಿ. ವಿತ್ ಪೆಡೆಸ್ಟಲ್ಸ್ ಇದೆ, ವಿತ್ ಸ್ಟೆಪ್ಸ್ ಕಾಲ್ ಕೂಡ ಮಾಡ್ತಾ ಇರೋದು. ಸೊ ಸೈಡ್ ಸ್ಟೋರೇಜ್ ಮೆಷಿನರಿ ಮಾಡಿ. ಸೊ ಫರ್ದರು ನಿಮಗೆ ಸೀಪೇಜ್ ಆಗಲಿ, ಲೀಕೇಜ್ ಆಗಲಿ, ಈ ರೈಟ್ ಆಗಲಿ, ಸ್ನೇಕ್ಸ್ ಆಗಲಿ ಯಾವುದೇ ರೀತಿ ಎಂಟ್ರಿ ಆಗಬಾರ್ದು. ಅಥವಾ ಸೊ ಫೌಂಡೇಶನ್ಗೆ ನೀರು ಬರದೇ ಇರಲಿ, ಇಳಿಲೇಬಾರ್ದು, ಪಕ್ಕದಿಂದ ಸ್ಯಾನಿಟರಿ ಲೈನ್ಸ್ ಎಲ್ಲ ಬರಬಾರ್ದು. ಸೊ ಕ್ಯಾಂಟಿಲಿವರ್ಸು, ಬೇರಿಂಗು ವಿತ್ SSM ಮಾಡಿಕೊಟ್ಟು, ಸೊ ಪ್ಲೇನ್ತಿಗೆ ಸಪೋರ್ಟ್ಸ್ ಎಲ್ಲ ಕೊಟ್ಟು, ಬೇರಿಂಗ್ಸ್ ಎಲ್ಲ ಕೊಟ್ಟು ಮಾಡಿದ್ದೀವಿ. ನೋಡ್ಬೋದು ನಿಮಗೆ ಇದು ಇನ್ಕ್ಲೂಡಿಂಗ್ ಸೆಟ್ ಬ್ಯಾಕ್ ಸಮೇತ ನಾವು ಸೈಡ್ ಸ್ಟೋನ್ ಮೆಷಿನರಿ ಮಾಡ್ತಿರೋಂಥ ಫುಟೇಜ್ ನೋಡ್ಬೋದು ಸ್ನೇಹಿತರೆ. ನಿಮಗೆ ಇದು ವಿತ್ ಪ್ಲಿಂತಿಗೋಸ್ಕರ ಮತ್ತು ಸೈಡ್ ಕಾಂಪೌಂಡ್ ಸಮೇತ ನಾವು ಪಾಯ ಕಟ್ತಾ ಇರೋದು. ಸೊ ಬಾಂಡ್ ಸೈಜ್ ಎಲ್ಲ ನೋಡ್ಬೋದು, ಸ್ಟೋನು ಹೆವಿ ಬಾಂಡ್ ಸೈಜ್ ಎಲ್ಲ ಯೂಸ್ ಮಾಡೋದು. ಸೊ ಎಸ್ಕಾರ್ಟ್ ಮಾಡಿ ಮಾಡೋವಂಥ ಕೆಲಸಗಳೆಲ್ಲ ಪ್ರತಿಯೊಂದು ಈ ಫೋಟೋಸ್ ಎಲ್ಲ ನಾವು ಆನ್ ಸೈಟ್ಸಲ್ಲಿ ಎಲ್ಲ ಡೇಟಾನು ಈ ಕ್ಲೈಂಟ್ಸ್ಗೆ ಏನಿದ್ದಾರೆ ಕಳಿಸ್ಕೊಡ್ತೀವಿ ಸ್ನೇಹಿತರೆ. ಸೊ ಇದನ್ನು ನಾವು ಏನು ಜಾಯಿಂಟ್ಸ್ನ ಕೊಡ್ತೀವಿ, ಬೇರಿಂಗ್ನ ಕೊಟ್ಟು ಮಾಡ್ತಾ ಇರೋವಂಥದ್ದು. ಸೊ ಆನ್ ಸೈಟ್ಸ್ ಫೋಟೋಸು ವೀಡಿಯೋಸ್ ಎಲ್ಲ ನೋಡ್ಬೋದು. ಇದು ನೋಡಿ ಲಿಫ್ಟ್ ವೆಲ್ಸು ಮಾಡಿರೋದು, ಮೆಟಲ್ನ ಅರೈವ್ ಆಗ್ತಿರೋದು ಒಂದು ಸೈಟಿಗೆ. ಮತ್ತು ನಾವು ಇದು ಪ್ಲಿಂತಿಗೆ ಮಾಡುವಂಥ ಇನ್ನೊಂದು ಪಕ್ಕದಲ್ಲಿರುವಂಥ ಪ್ಲಿಂತಿಗೆ ಮಾರ್ಕಿಂಗ್ ಮಾಡಿ SSM ಮಾಡಿರುವಂಥದ್ದು ಮಾಡಿ, ನೆಕ್ಸ್ಟ್ ಪ್ಲಿಂತ್ ಆಗಿರೋಂಥ ಸ್ಟ್ರಕ್ಚರ್ ಡೀಟೇಲ್ಸ್ ನೋಡಿ ನೀವು ಕಾಣ್ತಾ ಇದೆ. ಸೊ ಅದೇ ರೀತಿ ಪ್ಲಿಂತು ನಿಮ್ಗೆ ಆದ ನಂತರ ಸೊ ಸೆಟ್ರಿಂಗ್ ವರ್ಕು, ರೈನ್ಫೋರ್ಸ್ಮೆಂಟು,
ಆಗಿರುವಂಥ ಕೆಲಸ ನೋಡ್ಬೋದು. ಸೊ ಫರ್ದರ್ ಅಲ್ಲಿ ಸಾಯಿಲ್ ಕಾಂಪ್ಲೆಕ್ಷನ್ ಫಾರ್ಮೇಷನ್ ಮಾಡ್ತಾಯಿದ್ದೀವಿ, ಅದು ಕೂಡ ನೋಡಿ ಕಾಣ್ತಾ ಇದೆ ಫಾರ್ಮೇಷನ್ ಆಗ್ತಿರೋದು. ಸೊ ಇಲ್ಲಿ ಪ್ಲಿಂತ್ ಯಾವ ಥರ ಎಕ್ಸಿಕ್ಯೂಟ್ ಮಾಡಿರೋದನ್ನು ಟಾಪ್ ವ್ಯೂ ಕಾಣ್ತಿದೆ. ಆಫ್ಟರ್ ಡಿಸ್ಟ್ರಕ್ಷನ್ ನೀವು ನೋಡ್ಬೋದು ಕ್ವಾಲಿಟಿ ಹೇಗಿದೆ. ಮತ್ತು ಅಲ್ಲಿ ಟ್ಯಾಂಕ್ ಒಂದು ಯೂಜ್ ಸಂಪ್ ಸ್ಲಾಬ್ನ ಫಾಸ್ಟಿಂಗ್ ಮಾಡ್ತಾಯಿದ್ದಾರೆ, ರೇನ್ಫೋರ್ಸ್ಮೆಂಟ್ ಆಗಿರುತ್ತೆ. ಸೊ ಇದೆಲ್ಲ ಶೆಟ್ಟಿಂಗ್ ಶೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆಲ್ಲ ವೆಟ್ಟು ಮಾಡೋದಕ್ಕೋಸ್ಕರ ಅಲ್ಲಲ್ಲೇ ಫ್ಯಾಷನ್ ಕ್ಲಾತು ಗೋಣಿ ಚೀಲಗಳೆಲ್ಲ ಹಾಕಿ ಸೆಕ್ಯೂರಿಂಗ್ ಮಾಡ್ತಾಯಿದ್ವಿ. ಆಫ್ಟರ್ ನೋಡ್ಬೋದು ನೀವು ಒಳ್ಳೆ ಕೇಕ್ ಥರ ಕಾಣ್ತಾಯಿದೆ. ಹಾಟ್ ಸೈಟ್ ಅಂದರೆ ಸೈಟ್ ಕಂಡೀಷನ್ಸು ಮತ್ತು ಕ್ವಾಲಿಟಿ ನೋಡಿ, ಸೈಜ್ ಸ್ಟೋನ್ ಮಾಡಿರೋಂಥ ನಿಮಗೆ ಫೋಟೋಸು ಫುಟೇಜಸ್ಸು. ಸೊ ಮತ್ತು ಬ್ಯಾಕ್ ಫಿಲ್ಲಿಂಗನ್ನು ಲೇಯರ್ಸ್ ಮಾಡಿ ಫಾರ್ಮೇಷನ್ ಮಾಡಿ ಈ ಥರ ನೋಡಿ ಸೈಜ್ ಸ್ಟೋನ್ ಬೇರಿಂಗ್ಸ್ ಎಲ್ಲ ಕೊಟ್ಟಿರೋದು ಕಾಣ್ತಾಯಿದೆ ನೋಡಿ. ಆ ಥರ ಕಂಪ್ಲೀಟ್ ಕಾಂಪೌಂಡ್ನ ಸೇರಿಸಿ ನಾವು ಸೈಜ್ ಸ್ಟೋನ್ ಕೊಟ್ಟಿದ್ದೀವಿ. ಸೊ ಕ್ವಾಲಿಟಿ ಅಂದಾಗ ಬಿಲ್ಡಿಂಗ್ನ ಲೈಫಲ್ಲಿ ಒಂದು ಸರಿ ಕಟ್ಟೋದು ಸ್ನೇಹಿತರೆ. ಸೊ ವೆಲ್ ಕ್ವಾಲಿಟಿ ಮಾಡಿ ಸ್ಪೆಸಿಫೈಡ್ ಆಗಿ ಪ್ರೊಫೆಷ್ನಲ್ ಆಗಿರುವಂಥ ಇಂಜಿನಿಯರ್ಸು ಮತ್ತು ಆರ್ಕಿಟೆಕ್ಟ್ಸ್ನ ಅವ್ರ ಕೆಲಸಗಳನ್ನ ನೋಡಿ ಕೆಲಸಗಳನ್ನ ಕೊಡಿ. ಸೊ ಯಾವುದೇ ಕಾರಣಕ್ಕೂ ಯಾಮಾರಕ್ಕೆ ಹೋಗ್ಬಿಡಿ. ಧನ್ಯವಾದಗಳು, ನಮಸ್ಕಾರ.